ದೆಹಲಿಯಲ್ಲಿ ಸಂಭವಿಸಿದಂತಹ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ತನಿಖೆ ಈಗ ಎನ್ಐಎ ಹೆಗಲಿಗೆ ಬೀಳುತ್ತಾ ಇದೆ. ರಾಷ್ಟ್ರೀಯ ತನಿಖಾ ತಂಡ ಈ ಒಂದು ವಿಚಾರವನ್ನು ಈಗ ತನಿಖೆ ಮಾಡುತ್ತೆ. ಘಟನಾ ಸ್ಥಳಕ್ಕೆ ಎನ್ಐಎ ಟೀಮ್ ಈಗಾಗಲೇ ಆಗಮಿಸಿದೆ ಕೂಡ. ಸ್ಥಳದಲ್ಲಿ ಇರುವಂತಹ ಮಾದರಿಗಳನ್ನು ಸಂಗ್ರಹಣೆ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಸ್ಥಳದಲ್ಲಿ ಇರುವಂತಹ ಮಾದರಿಗಳನ್ನು ಎನ್ಐಎ ಅಧಿಕಾರಿಗಳು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಬಾಂಬ್ ಸ್ಫೋಟ ಮಾಡೋದಕ್ಕೆ ಯಾವೆಲ್ಲ ಒಂದು ಕೆಮಿಕಲ್ಗಳನ್ನು ಬಳಕೆ ಮಾಡಿದ್ರು, ಈ ಎಲ್ಲ ವಿಚಾರಗಳನ್ನು ಪತ್ತೆ ಹಚ್ಚೋದಕ್ಕೆ ಅಂತ ಈಗ ಎನ್ಐಎ ಅಧಿಕಾರಿಗಳು ಸ್ಥಳದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಕಾರಿನ ಮಾದರಿಗಳನ್ನು ಕೂಡ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಾದಂತಹ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಪಡ್ಕೊಳ್ಳೋದಕ್ಕೆ ಎನ್ಐಎ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಜೊತೆಗೆ FSL ತಂಡ ಕೂಡ ಸ್ಥಳಕ್ಕೆ ಆಗಮಿಸಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಏನೇನು ಪತ್ತೆಯಾಗತ್ತೆ, ಸಣ್ಣ ಸಣ್ಣ ಕ್ಲೂಗಳು ಸಿಕ್ಕರೂ ಕೂಡ ಅದನ್ನು ಎನ್ಐಎ ಅಧಿಕಾರಿಗಳು ಈಗ ಸಂಗ್ರಹಣೆ ಮಾಡಿಕೊಳ್ತಾ ಇದ್ದಾರೆ. ಸ್ಫೋಟದ ಜಾಗದಲ್ಲಿ ಒಂದು ಕೆಮಿಕಲ್ ಫಾರ್ಮೇಷನ್ ಏನಿದೆ ಅದನ್ನು ಕೂಡ ನೋಡಬೇಕಾಗತ್ತೆ. ಅಂದರೆ ಈ ಬ್ಲಾಸ್ಟ್ನಲ್ಲಿ ಏನು ಬಳಕೆ ಮಾಡಿದ್ದಾರೆ, ಕಾರನ್ನು ಬ್ಲಾಸ್ಟ್ ಮಾಡೋದಕ್ಕೆ ಯಾವ ಕೆಮಿಕಲನ್ನು ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚೋದಕ್ಕೆ ಅಂತ FSL ತಂಡ ಈಗ ಹಲವಾರು ಮಾದರಿಗಳನ್ನು ಸಂಗ್ರಹಣೆ ಮಾಡಿಕೊಳ್ತಾ ಇದೆ. ಜೊತೆಗೆ ಇನ್ಯಾವುದಾದ್ರೂ ಕ್ಲೂ ಸಿಗತ್ತಾ, ಬೇರೆ ಯಾವುದಾದ್ರೂ ಕ್ಲೂಗಳು ಸಿಗತ್ತಾ, ಅದಕ್ಕೂ ಸಂಬಂಧಪಟ್ಟಂತೆ ಪರಿಶೀಲನೆ ನಡೀತಾ ಇದೆ. ಇಡೀ ದೇಶವೇ ಬೆಚ್ಚಿ ಬಿದ್ದಿರುವಂತಹ ಪ್ರಕರಣದಲ್ಲಿ ಈಗ ರಾಷ್ಟ್ರೀಯ ತನಿಖಾ ಸಂಸ್ಥೆ ಕೂಡ ಮಧ್ಯಪ್ರವೇಶ ಮಾಡ್ತಾ ಇದೆ. ಎನ್ಐಎ ಅಧಿಕಾರಿಗಳ ಹೆಗಲಿಗೆ ಈ ಪ್ರಕರಣ ಬೀಳುತ್ತಾ ಇದೆ. ಇನ್ನು ಅನೇಕ ಪ್ರಕರಣಗಳಲ್ಲಿ, ಕೇವಲ ಈ ಒಂದು ಸ್ಫೋಟ ಪ್ರಕರಣ ಅಲ್ಲ, ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಎನ್ಐಎ ಅಧಿಕಾರಿಗಳ ಹೆಗಲಿಗೆ ಹೋಗ್ತಾ ಇತ್ತು ಕೊನೆಗೆ ಪ್ರಕರಣ. ಈಗಲೂ ಕೂಡ ಎನ್ಐಎ ಅಧಿಕಾರಿಗಳು ಈ ಪ್ರಕರಣವನ್ನು ತನಿಖೆ ಮಾಡಲಿದ್ದಾರೆ. ಕೊನೆಗೆ ಈ ಪ್ರಕರಣದಲ್ಲಿ ಯಾವೆಲ್ಲ ಸತ್ಯಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಸ್ಫೋಟಕ ಎಲ್ಲಿಂದ ತಂದರು, ಇದರ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ ಯಾರು, ಎಲ್ಲಿ ಕುಳಿತುಕೊಂಡು ಇದಕ್ಕೆ ಪ್ಲ್ಯಾನ್ ಹಾಕಿದ್ರು, ಜೊತೆಗೆ ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಇದೆಲ್ಲವೂ ಕೂಡ ಹೊರಗಡೆ ಬರಬೇಕು. ಇನ್ನು ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಯಾರು ಮಾಸ್ಟರ್ ಮೈಂಡ್ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕು. ಯಾಕಂದರೆ ಈ ಸಣ್ಣ ಪುಟ್ಟ ಬಾಡಿಗೆ ಭಯೋತ್ಪಾದಕರೇನಿದ್ದಾರೆ ಅವರು ಮಾತ್ರ ಅರೆಸ್ಟ್ ಆಗ್ತಾರೆ. ಸ್ಲೀಪರ್ ಸೆಲ್ಗಳು, ಭಯೋತ್ಪಾದಕರು ಯಾರಿದ್ದಾರೆ, ಕೈಯಾಳುಗಳು ಯಾರಿದ್ದಾರೆ ಅವರು ಮಾತ್ರ, ಕೈಗೊಂಬೆಗಳು ಮಾತ್ರ ಇದರಲ್ಲಿ ಅರೆಸ್ಟ್ ಆಗ್ತಾರೆ, ತನಿಖೆಗೆ ಒಳಪಡ್ತಾರೆ. ಆದರೆ ಯಾರು ಮಾಸ್ಟರ್ ಮೈಂಡ್ಗಳಿದ್ದಾರೆ ಅವರು ಮಾತ್ರ ಆರಾಮಾಗಿ ತಲೆಮರೆಸ್ಕೊಳ್ತಾರೆ. ಹೀಗಾಗಿ ಮೊದಲು ಯಾರು ಮಾಸ್ಟರ್ ಮೈಂಡ್ಗಳು ಅಂಥವರ ಹೆಡೆಮುರಿ ಕಟ್ಟಬೇಕು, ಅಂಥವರನ್ನು ಗಲ್ಲಿಗೇರಿಸಬೇಕು, ಅಂಥವರನ್ನು ಕಠಿಣಕ್ಕೂ ಕಠಿಣ ಶಿಕ್ಷೆಗಳಿಗೆ ಒಳಪಡಿಸಿದಾಗ ಮಾತ್ರ ಈ ರೀತಿಯಾದಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕೋದಕ್ಕಾಗತ್ತೆ. ಇನ್ನು ಈ ರೆಡ್ ಫೋರ್ಟು ಕೇವಲ ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸ ಏನಿದೆ ಅಲ್ಲಿಂದ 9 ಕಿಲೋಮೀಟರ್ ಇರೋದು, 8.8 ಕಿಲೋಮೀಟರು. ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಸಚಿವರು, ಮತ್ತೊಂದು ಮಗದೊಂದು ಅಂತ ಎಲ್ಲರ ನಿವಾಸಗಳು ಕೂಡ ಅಲ್ಲೇ ಇದ್ದಾವೆ. ರಾಷ್ಟ್ರಪತಿ ಭವನ ಎಲ್ಲವೂ ಅಲ್ಲೇ ಇದ್ದಾವೆ. ಅಂತಹ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಈ ಬಾಂಬ್ ಬ್ಲಾಸ್ಟ್ ಆಗಿರುವಂಥದ್ದೇನಿದೆ ನಿಜಕ್ಕೂ ಕೂಡ ನಮ್ಮ ಭದ್ರತಾ ವೈಫಲ್ಯ ಅಂತ ಕೂಡ ಹೇಳಬೇಕಾಗತ್ತೆ. ಎಷ್ಟರ ಮಟ್ಟಿಗೆ ನಮ್ಮ ತನಿಖಾ ಸಂಸ್ಥೆಗಳು, ಜೊತೆಗೆ ನಮಗೆ ಭದ್ರತೆ ಒದಗಿಸಬೇಕಾಗಿರುವಂತಹ ನಮ್ಮ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸಕ್ಷಮವಾಗಿದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಎದುರಾಗುತ್ತೆ.